ನಮಸ್ಕಾರ. ಇದೀಗ PKL ಆಕ್ಷನ್ ಕೂಡ ಇಲ್ಲಿ ಮುಕ್ತಾಯವಾಗಿದೆ. ಬಟ್ ಈಗ ಬುಲ್ಸ್ ನ ಸ್ಕ್ವಾಡ್ ಅಂದ್ರೆ 2025ಕ್ಕೆ ಯಾವ ತರ ಇದೆ ಅಂತ ನಾನು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಇನ್ನು ಬುಲ್ಸ್ ತಂಡ ಈ ಒಂದು PKL ಸೀಸನ್ ಅಲ್ಲಿ ಮೊದಲ ಬಾರಿಗೆ 8 ಜನ ಪ್ಲೇಯರ್ಸ್ ಕೂಡ ನಮ್ಮ ಬುಲ್ಸ್ ತಂಡಕ್ಕೆ ರಿಟರ್ನ್ ಆದರು. 15 ಜನ ಆಟಗಾರರನ್ನ ಒಟ್ಟಾರೆಯಾಗಿ ಬುಲ್ಸ್ ತಂಡ ಈಗ ಖರೀದಿ ಮಾಡಿದೆ. ಒಟ್ಟಾರೆಯಾಗಿ ಬುಲ್ಸ್ ತಂಡಕ್ಕೆ ಇರೋದು 23 ಜನ ಆಟಗಾರರು ಇದ್ದಾರೆ. ಬಟ್ ಬುಲ್ಸ್ ತಂಡಕ್ಕೆ ಮೊದಲದಾಗಿ ಇಲ್ಲಿ ಆಕ್ಷನ್ ಅಲ್ಲಿ ಬಂದಿದ್ದು ಯೋಗೇಶ್ ಯೋಗೇಶ್ ದಹಿಯಾ ಅವರು ಡಿಫೆಂಡರ್ ರೈಟ್ ಕಾರ್ನರ್ ಅಲ್ಲಿ ಇವರು ಆಡ್ತಾರೆ. ಹೀಗಾಗಿ ಒಬ್ಬ ಬುಲ್ಸ್ ತಂಡಕ್ಕೆ ಒಬ್ಬ ಬಲಿಷ್ಠ ಡಿಫೆಂಡರ್ ಕೂಡ ಅವಶ್ಯಕತೆ ಇತ್ತು. ಬಟ್ ರೈಟ್ ಕವರ್ ಪದೇ ಪದೇ ಬುಲ್ಸ್ ತಂಡಕ್ಕೆ ಇಲ್ಲಿ ವೀಕ್ ಆಗ್ತಿತ್ತು. ಬಟ್ ಈ ಬಾರಿ ಬಲಿಷ್ಠ ರೈಟ್ ಡಿಫೆಂಡರ್ ಆದ ಯೋಗೇಶ್ ದಹಿಯಾ ಅವರನ್ನ ಕರ್ಕೊಂಡಿದೆ. 30 ಲಕ್ಷ ಬೇಸ್ ಪ್ರೈಸ್ ಆದರೆ 1.125 crore ಕೊಟ್ಟದ್ದು ಇವರಿಗೆ ಒಂಥರ ಬೆಟರ್ ಅಂತ ನನಗೆ ಅನಿಸ್ತು. ಎರಡನೇದಾಗಿ ಸಂಜಯ್ ಕೃಷ್ಣನ್ ದುಲ್ ಕೂಡ ಇಲ್ಲಿ ಬುಲ್ಸ್ ತಂಡಕ್ಕೆ ಬಂದರು. ಇವರು ಕೂಡ ರೈಟ್ ಕವರ್ನಲ್ಲಿ ಡಿಫೆಂಡರ್ ವಿಭಾಗದಲ್ಲಿ ಆಡೋದು. ಇನ್ನು ಇವರು ಬೇಸ್ ಪ್ರೈಸ್ 20 ಲಕ್ಷ ಆದರೆ ಬುಲ್ಸ್ ತಂಡ ಕೊಟ್ಟದ್ದು ಇವರಿಗೆ 60 ಲಕ್ಷ. ಮೂರನೇದಾಗಿ ಆಕಾಶ್ ಸಂತೋಷ್ ಶಿಂದೆ. ಬಟ್ ಈ ಒಂದು ಸ್ಟಾರ್ ರೈಡರ್ ಬುಲ್ಸ್ ತಂಡಕ್ಕೆ ಬಂದಿದ್ದು ಖುಷಿನೇ. 13 ಲಕ್ಷ ಬೇಸ್ ಪ್ರೈಸ್ ಆದರೆ 53.10 ಲಕ್ಷಕ್ಕೆ ಬುಲ್ಸ್ ತಂಡಕ್ಕೆ ಇವರು ಬಂದರು. ಬುಲ್ಸ್ ತಂಡಕ್ಕೆ ಒಬ್ಬ ಬಲಿಷ್ಠ ರೈಡರ್ಗಳ ಅವಶ್ಯಕತೆ ಇತ್ತು. ಬಟ್ ಬುಲ್ಸ್ ತಂಡ ಬರೀ ಸ್ಟಾರ್ಟಿಂಗ್ ಅಲ್ಲಿ ಡಿಫೆನ್ಸ್ ಇದಾಗ ಬಲಿಷ್ಠ ಮಾಡ್ಕೊಳ್ತು. ಇದಾದ ಬಳಿಕ ಈಗ ಆಕಾಶ್ ಶಿಂದೆ ಕೂಡ ಇಲ್ಲಿ ಬುಲ್ಸ್ಗೆ ಬಂದರು. ಧೀರಜ್ ಆಲ್ರೌಂಡರ್ ಆಡ್ತಾರೆ. 13 ಲಕ್ಷ ಬೇಸ್ ಪ್ರೈಸ್ ಆದರೆ 40.20 ಲಕ್ಷಕ್ಕೆ ಇವರು ಬುಲ್ಸ್ಗೆ ಬಂದರು. ಇನ್ನು ಅಂಕುಶ್ ರಾಟೆ ಕೂಡ ಡಿಫೆಂಡರ್ ಲೆಫ್ಟ್ ಕವರ್ನಲ್ಲಿ ಈಗ ಬುಲ್ಸ್ ತಂಡಕ್ಕೆ ಇದು ಬೇಸ್ ಪ್ರೈಸ್ 30 ಲಕ್ಷ. ಬೇಸ್ ಪ್ರೈಸ್ಗೆ ಬುಲ್ಸ್ಗೆ ಎಂಟ್ರಿ ಕೊಟ್ಟರೆ ಇನ್ನು ಅಲ್ಜರಾ ಅವರು ಬುಲ್ಸ್ ತಂಡಕ್ಕೆ 13 ಲಕ್ಷ ಇವರು ಬೇಸ್ ಪ್ರೈಸ್ ಆದರೆ 14 ಲಕ್ಷಕ್ಕೆ ಬಂದರು. ಇರಾನ್ ಮೂಲದ ಆಟಗಾರ, ಇವರು ಕೂಡ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಮಹಿಪಾಲ್ ಅವರು ರೈಡರ್ 13 ಲಕ್ಷ ಇವರದ್ದು ಬೇಸ್ ಪ್ರೈಸ್ ಆದರೆ 13 ಲಕ್ಷ ಬುಲ್ಸ್ ಇವರಿಗೆ ಕೊಟ್ಟಿತ್ತು. ಇನ್ನು ಬೆಂಗಳೂರು ಬುಲ್ಸ್ ತಂಡ ಮನೀಶ್ ಅವರನ್ನ ಡಿಫೆಂಡರ್ ವಿಭಾಗದಲ್ಲಿ ಒಂದು ಆಟಗಾರ ಬಂದರು. 13 ಲಕ್ಷಕ್ಕೆ ಇವರು ಬುಲ್ಸ್ಗೆ ಬಂದರೆ ಇನ್ನು ಅಸ್ಕರಿ ಅವರು ಕೂಡ ಬುಲ್ಸ್ ತಂಡಕ್ಕೆ 13 ಲಕ್ಷಕ್ಕೆ ಬಂದರು. ಶುಭಮ್ ಅವರು ಕೂಡ ಬುಲ್ಸ್ ತಂಡಕ್ಕೆ ಅಂದರೆ ಇವರು ರೈಡರ್. ಬಟ್ ಹೀಗಾಗಿ 9 ಲಕ್ಷ ಬೇಸ್ ಪ್ರೈಸ್ ಆದರೆ 9.10 ಲಕ್ಷಕ್ಕೆ ಇವರು ಬುಲ್ಸ್ ತಂಡಕ್ಕೆ ಇಲ್ಲಿ ಬಂದರು. ಇನ್ನು ಅಮಿತ್ ಸಿಂಗ್ ಠಾಕೂರ್ ಅವರು ಕೂಡ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಆಡ್ತಾರೆ. 9 ಲಕ್ಷಕ್ಕೆ ಇವರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಶುಭಮ್ ರಾಟೆ ಕೂಡ ಬುಲ್ಸ್ ತಂಡಕ್ಕೆ 9 ಲಕ್ಷಕ್ಕೆ ಇವರು ಬಂದರು. ಅಂದರೆ ಇವ್ರದ್ದು ಡಿಫೆಂಡರ್ ಲೆಫ್ಟ್ ಕಾರ್ನರ್ನಲ್ಲಿ ಅಂತಾನೆ ಹೇಳ್ಬೋದು. ಸಾಹಿಲ್ ಅವರು ಕೂಡ ಬುಲ್ಸ್ ತಂಡಕ್ಕೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ 9 ಲಕ್ಷಕ್ಕೆ ಆದರೆ ಸಚಿನ್ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಅವರು ಕೂಡ 9 ಲಕ್ಷಕ್ಕೆ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟರು. ಇನ್ನು ಬುಲ್ಸ್ ತಂಡ ಒಂದು ಬಲಿಷ್ಠ ಡಿಫೆಂಡಿಂಗ್ ಮತ್ತು ರೈಡಿಂಗ್ ನ ಈ ಸಲ ಹೊಂದಿದೆ. ಬಟ್ ಈ ತಂಡ ಯಾಕೋ ನನಗೆ ಸ್ಟ್ರಾಂಗ್ ಅಂತಾನೆ ಕೂಡ ಇಲ್ಲಿ ಅನಿಸ್ತದೆ. ಬಟ್ ನಿಮಗೆ ಯಾರಿಗೆಲ್ಲ ಬುಲ್ಸ್ ಟಾರ್ಗೆಟ್ ಮಾಡಬೇಕಿತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಬುಲ್ಸ್ ನ ಈ ಒಂದು ಸ್ಕ್ವಾಡ್ ನಿಮಗೆ ಯಾವ ತರ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.